ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಕಾರ್. ಇವಾಗ ಗೊತ್ತಾಗಿರುತ್ತೆ ನಿಮಗೆ ಏನು ರೆಸಿಪಿ ಅಂಥೇಳಿ. ಬಿಸ್ಕಾಫ್ ಇಟ್ಕೊಂಡು ಒಂದು ಚೀಸ್ ಕೇಕನ್ನು ಈಸಿಯಾಗಿ ಮನೆಯಲ್ಲೇ ಮಾಡುವಂತಹ ಚೀಸ್ ಕೇಕನ್ನು ಮಾಡ್ತಾ ಇರೋದು. ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಬಿಸ್ಕಾಫ್ ಬಿಸ್ಕೆಟ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ಅದನ್ನು ಸಣ್ಣದಾಗಿ ಪುಡಿ ಮಾಡಿಕೊಂಡು ನಂತರ ಒಂದು ಗ್ಲಾಸ್ ಬೌಲನ್ನು ತೊಗೊಂಡು ಈ ಥರ ಮಿಕ್ಸ್ಚರ್ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಮೆಲ್ಟೆಡ್ ಬಟರ್ನ ಹಾಕಿ ಈ ಥರ ಪ್ರೆಸ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಮೆಲ್ಟೆಡ್ ಬಟರ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವಿಲ್ಲಿ ಈ ಥರ ಪ್ರೆಸ್ ಮಾಡೋಕ್ಕೆ ಬಂದಾಗ ನೀಟಾಗಿ ಪ್ರೆಸ್ ಆಗಬೇಕು. ಗ್ಲಾಸ್ ಬೌಲಲ್ಲಿ ಫುಲ್ ಸೆಟ್ ಮಾಡಿಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಮಕ್ಳಿಗೆ ತುಂಬ ಇಷ್ಟ ಆಗುವಂಥದ್ದು ರೆಸಿಪಿ, ಈವನ್ ದೊಡ್ಡವ್ರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಚೀಸಲ್ಲೇ ಚೀಸ್ ಕ್ರೀಮ್ ಅಂತ ಬರುತ್ತೆ, ಅದನ್ನು ನೀವು ಕೇಕ್ ಈ ಥರದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಅದನ್ನು ಒಂದು ಅದೇ ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಪನ್ನೀರ್, ಅಂದರೆ ಹೋಮ್ಮೇಡ್ ಪನ್ನೀರನ್ನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸಾಫ್ಟಾಗಿ ಕೈಯಲ್ಲೇ ನಾನು ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ಪನ್ನೀರನ್ನ ಹಾಕ್ಕೊಂಡು ಮೆಲ್ಟೆಡ್ ಬಟರ್ನ ಹಾಕ್ಕೊಂಡ್ಬಿಟ್ಟು ಇದ್ರ ಜೊತೆಗೆ ಕಂಡೆನ್ಸ್ ಮಿಲ್ಕನ್ನು ಹಾಕ್ಕೊಂಡಿದ್ದೀನಿ. ಕಂಡೆನ್ಸ್ ಮಿಲ್ಕ್ ನಿಮ್ಮ ಹತ್ರ ಯಾವುದಿದೆ, ಅಮೂಲ್ ಅಥವಾ ಯಾವುದು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ನೀಟಾಗಿ ಫೈನ್ ಪೇಸ್ಟ್ ಆಗೋವರೆಗೂ ಪೇಸ್ಟ್ ಮಾಡ್ಕೋಬೇಕು. ಈ ಥರ ತರಿ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಜಾಸ್ತಿ ತೆಳುವು ಆಗಬಾರ್ದು, ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರಬೇಕು. ನೋಡ್ತಾ ಇರ್ಬೋದು ನೀವು, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇದನ್ನು ನೀವೇನು ಫಸ್ಟಿಗೆ ಬಿಸ್ಕೆಟ್ ಮೆಲ್ಟೆಡ್ ಬಟರಲ್ಲಿ ಹಾಕಿ ಇಟ್ಟಿದ್ರಲ್ಲ ಅದರ ಜೊತೆಗೆ ಈ ಥರ ಸೆಟ್ ಮಾಡ್ಕೋಬೇಕು ಲೇಯರ್ ಥರ. ಫಸ್ಟ್ ಲೇಯರು ಬಿಸ್ಕೆಟ್ ಆ್ಯಂಡ್ ಬಟರ್ನ, ಅದಾದಮೇಲೆ ಚೀಸ್ದು ಒಂದು ಸಪ್ರೇಟ್ ಲೇಯರು, ಅದಾದಮೇಲೆ ಅದೇ ಮಿಕ್ಸಿ ಜಾರಲ್ಲಿ ನೀವು ಒಂದು 4ರಿಂದ 5 ಬಿಸ್ಕೆಟ್ಸ್ನ ಹಾಕ್ಕೊಂಡು ಮತ್ತು ಕಂಡೆನ್ಸ್ ಮಿಲ್ಕನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಆಲ್ರೆಡಿ ಕಂಡೆನ್ಸ್ ಮಿಲ್ಕ್ ಹಾಕಿದ್ದೀರ ತುಂಬ ಸ್ವೀಟ್ ಆಗಿಬಿಡುತ್ತೆ. ಈವನ್ ಬಿಸ್ಕೆಟ್ನಲ್ಲೂ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಕಂಡೆನ್ಸ್ ಮಿಲ್ಕನ್ನು ಹಾಕ್ಕೊಂಡು ಜೊತೆಗೆ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೂ ಕೂಡ ಮೆಲ್ಟೆಡ್ ಬಟರ್ನ ಆ್ಯಡ್ ಮಾಡ್ಕೋಬೇಕು. ಇದನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದಾಗ ನಿಮಗೆ ಈ ಥರ ಪೇಸ್ಟ್ ಥರ ಬರುತ್ತೆ. ಬಿಸ್ಕೆಟ್ ಹಾಗೆಯೇ ಏನು ಇದು ಬಟರು ಹಾಗೆ ಕಂಡೆನ್ಸ್ ಮಿಲ್ಕ್ ಇದ್ರದ್ದೆಲ್ಲ ಒಂದು ಪೇಸ್ಟ್ ಥರ ರೆಡಿ ಆಗುತ್ತೆ. ಇದನ್ನು ಕೂಡ ನೀಟಾಗಿ ಒಂದು ಲೇಯರಾಗಿ ಸೆಟ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಸಖತ್ತಾಗಿದೆ. ಚೀಸ್ ಕೇಕ್ನ ಇಷ್ಟಪಡೋವಂಥವ್ರು ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ರೆಸಿಪಿ ಯಾವುದಾದ್ರೂ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಮಾಡೋದಕ್ಕೆ ಟ್ರೈ ಮಾಡಿ ನಿಮಗೆ ವಿಡಿಯೋನ ಹಾಕ್ತೀನಿ. ಅದ್ರ ಜೊತೆಗೆ ಗಾರ್ನಿಷ್ಗೆ ನಾವಿಲ್ಲಿ ಏನು ಬಿಸ್ಕೆಟ್ನ ಈ ಥರ ಪೌಡರ್ ಮಾಡಿ ಇಟ್ಕೊಂಡು ಇದನ್ನು ಕೈನಲ್ಲಿ ಜಸ್ಟ್ ಡೆಕೋರೇಷನ್ ಥರ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಅದ್ರ ಜೊತೆಗೆ ಡೆಕೋರೇಷನ್ ಗಾರ್ನಿಷ್ಗೆ ಒಂದು ಬಿಸ್ಕೆಟ್ನ ಇಟ್ಬಿಟ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ರೆಫ್ರಿಜರೇಟ್ ಮಾಡಬೇಕು. ಡೀಪ್ ಫ್ರೀಝರಲ್ಲಿ ನೀವು ಆಲ್ಮೋಸ್ಟ್ 1/2 ಅವರಿಂದ 1 ಅವರ್ ಇಟ್ಟರು ಓಕೆ, ಸೆಟ್ ಆಗುತ್ತೆ. ತುಂಬ ನೀಟಾಗಿ ಸೆಟ್ ಆಗಬೇಕು. ಸೆಟ್ ಆದಮೇಲೆ ಸಖತ್ತಾಗಿ ಬರುತ್ತೆ. ಈ ಥರ ರೆಡಿ ಆಗಿದೆ ಬಿಸ್ಕೆಟ್, ನೋಡ್ತಾ ಇರ್ಬೋದು. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ಮೇಲೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ರೆಡಿಯಾಗಿತ್ತು. ಸೊ ಇದಾದಮೇಲೆ ಒಂದು ಸ್ಪೂನ್ನ ಅಥವಾ ಕಟ್ ಮಾಡಿಕೊಂಡು ತಿನ್ಬೋದು, ಇಲ್ಲ ಸ್ಪೂನಲ್ಲೂ ತಿನ್ಬೋದು. ಈ ಥರ ನೋಡಿ ಗಟ್ಟಿಯಾಗಿ ಲೇಯರ್ ರೆಡಿ ಆಗುತ್ತೆ. ಸಖತ್ತಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.